ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಬಸ್ಸೋ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ಸೂಪರ್ ರೈಟ್ಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಗುರು ಏನು ಕಿವಿಗೆ ಏನು ಹೂವು ಇಡ್ತಾ ಇದೆ? ನೆನ್ನೆಯಿಂದ ಅಲ್ವಾ ಸ್ಟಾರ್ಟ್ ಆಗಿರೋದು ಅಂತ ಕೇಳಿದ್ರೆ, ನೆನ್ನೆ ಎಲ್ಲಪ್ಪ ಆಯಿತು ಮ್ಯಾಚು. ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಎಂಥ ಸೈಕ್ ಮ್ಯಾಚ್ ಇರೋದು, ಎಂಥ ಒಂದು ಬ್ಯಾಟಲ್ ಇರೋದು. ಮಿಸ್ ಮಾಡ್ಕೊಂಡ್ವಿ, ಮಳೆಯಿಂದ ಉಡಾಯಿಸ್ಕೊಂಡು ಹೋಯ್ತು. ಅಲ್ಲ, ಶ್ರೀಲಂಕಾದಲ್ಲಿ ಏನಕ್ಕೆ ಮ್ಯಾಚ್ ಇಡಬೇಕು ಅಂತ ಫಸ್ಟೇ ವೆದರ್ ಫೋರ್ಕಾಸ್ಟ್ ಎಲ್ಲ ನೋಡಿಕೊಂಡು ಇಲ್ಲಿ ಮಳೆ ಬರುವಂಥ ಸಾಧ್ಯತೆ, ಜಾಸ್ತಿ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಅಂದಮೇಲೆ ಇಂಡಿಯಾದಲ್ಲೇ ಇಡ್ಬೋದಲ್ಲ, ಕಂಪ್ಲೀಟಾಗಿ ಇಂಡಿಯಾದಲ್ಲೇ ಇಟ್ಬಿಡ್ಬೋದಲ್ಲ. ಈ ಪಾಕಿಸ್ತಾನ ಮಕ್ಕಳು ಅದು ಹಾಳಾದ ನನ್ನ ಮಕ್ಕಳು ಅವರಲ್ಲ, ಈ ನನ್ನ ಮಕ್ಕಳಿಂದನೇ ತಗೊಂಡೋಗಿ ಅಲ್ಲಿ ಇಟ್ಟಿರೋದು ಶ್ರೀಲಂಕಾದಲ್ಲಿ ಅರ್ಧಂಬರ್ಧ. ಹೋಗ್ಲಿ ಬಿಡಿ, ಎಷ್ಟು ಮ್ಯಾಚ್ ಉಳ್ಕೊಂಡೋಗಿರೋದು, ಎಷ್ಟು ವಾರ್ಮ್ ಅಪ್ ಮ್ಯಾಚ್ ಉಳ್ಕೊಂಡೋಗಿದೆ, ಜೊತೆಗೆ ಮೈನ್ ಮ್ಯಾಚ್ ಕೂಡ ಉಳ್ಕೊಂಡೋಗಿದೆ. ಅದು ಸೂಪರ್ 8 ಸ್ಟೇಜಲ್ಲಿ ಮ್ಯಾಚ್ ಉಳ್ಕೊಂಡು ಹೋಗ್ಬಿಡ್ತು ಮಳೆಗೆ ಅಂತಂದರೆ ಇದು ಒಂಥರ ಬಿಗ್ಗೆಸ್ಟ್ ಲಾಸ್ ಆಗೋಗ್ಬಿಡುತ್ತೆ. ICCಗೂ ಲಾಸು, ಈ ಕಡೆ ಬ್ರಾಡ್ಕಾಸ್ಟರ್ಸ್ಗೂ ಲಾಸು, ನೋಡೋರ್ಗೂ ಲಾಸು, ಎಲ್ಲರಿಗೂ ಲಾಸು. ನೆನ್ನೆ ಸಿಕ್ಕಾಪಟ್ಟೆ ಸೈಕ್ ಮ್ಯಾಚ್ ಇರೋದು ಆಗಿದ್ದಿತ್ತು ಅಂತಂದಿದ್ರೆ, ಯಾಕಂದರೆ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಯಾವಾಗಾದ್ರೂ ಕೂಡ ಅದು ಯಾವಾಗಲೂ ಬುಡಕ್ಕೆ ಬರುತ್ತೆ ಮ್ಯಾಚು. ಏನೂ ಮಾಡೋದಕ್ಕಾಗೋದಿಲ್ಲ, ಒಂದು ಸಖತ್ತಾಗಿರುವಂಥ ಮ್ಯಾಚ್ನ ಕಳ್ಕೊಂಡಿದ್ದೀವಿ ಅಷ್ಟೇ. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ, ಇವತ್ತು ಡಬಲ್ ಹೆಡರ್ ನಡೀತಾ ಇರುವಂಥದ್ದು. ಮೊದಲನೇ ಮ್ಯಾಚು ಇವತ್ತು ಸ್ಟಾರ್ಟ್ ಆಗ್ತಿರೋದು 3 ಗಂಟೆಗೆ. ಅದು ಇಂಗ್ಲೆಂಡ್ ವರ್ಸಸ್ ಶ್ರೀಲಂಕಾ. ಇದು ಒಂದು ಸೈಕ್ ಮ್ಯಾಚ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡುವ ಸೋಪರ್ ಬರ್ತಾ ಇರೋಂಥ ಶ್ರೀಲಂಕಾ ಟೀಮ್ಗೆ ಏನು ಕಾದಿದೆ ಅಂತ ಇಂಗ್ಲೆಂಡ್ ಕಡೆಯಿಂದ, ಅಥವಾ ಏನಾದ್ರು ಓವರ್ಟೇಕ್ ಮಾಡಿಬಿಟ್ಟು ತಲೆ ಮೇಲೆ ಬಿಟ್ಬಿಟ್ಟು ಕಳಿಸ್ತಾರ ಶ್ರೀಲಂಕಾ ಅಂತಲೂ ಕೂಡ ಕಾದು ನೋಡಬೇಕು. ಆ್ಯಂಡ್ ಸೆಕೆಂಡ್ ಮ್ಯಾಚ್, ಫಸ್ಟ್ ಮ್ಯಾಚ್ ವಿಚಾರಕ್ಕೆಲ್ಲ ನಾವು ಹೋಗೋದು ಬೇಡ. ಸೆಕೆಂಡ್ ಮ್ಯಾಚ್ ವಿಚಾರ ಅಲ್ವಾ ನಮಗೆ ಮೇನ್ ಬೇಕಾಗಿರೋದು. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಟ್ ಅಹಮದಾಬಾದ್. ಲಾಸ್ಟ್ ಮ್ಯಾಚು ಕೂಡ ಅಹಮದಾಬಾದಲ್ಲಿ ಆಡಿರೋದು ನೆದರ್ಲ್ಯಾಂಡ್ಸ್ ಅಗೇನ್ಸ್ಟ್ ನಾವು. ಒಂದು ಸ್ವಲ್ಪ ವಾರ್ಮ್ ಅಪ್ ಆಗಿದೆ ಮ್ಯಾಚು ಇಂದ ಅಂತ ಅನ್ಕೊಬೋದು. ಒಂದು ಸ್ವಲ್ಪ ಏನು ಪಿಚ್ ನೋಡೇ ಇಲ್ಲ ಅಂತ ಅಲ್ಲ, ಅಲ್ಲಿ ಹುಟ್ಟಿ ಬೆಳೆದು ಆಡಿ ಎಲ್ಲ ಅಭ್ಯಾಸ ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಇವಾಗಿರುವಂಥ ಇಂಡಿಯನ್ ಕ್ರಿಕೆಟರ್ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಆಡಿದ್ದಾರೆ. ಬಟ್ ಸ್ವಲ್ಪ ಮಟ್ಟಿಗೆ ಜಲಕ್ ಸಿಕ್ಕಿರುತ್ತೆ, ಯಾಕಂದರೆ ಪಿಚ್ ಯಾವ ಥರ ಬಿಹೇವ್ ಆಗ್ತಾ ಇದೆ ಅಂದರೆ ಅದೇ ವಿಕೆಟ್ ಕೊಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವತ್ತು ಬೇರೆ ವಿಕೆಟ್ ಕೊಡ್ತಾರೆ. ಬಟ್ ಆದರೂ ಸ್ಟೇಡಿಯಂ ಸಿಕ್ಕಾಪಟ್ಟೆ ಫೆಮಿಲಿಯರ್ ಆಗಿರೋದ್ರಿಂದ, ಇನ್ಫ್ಯಾಕ್ಟ್ ಅವ್ರಿಗೂ ಕೂಡ ಸೌತ್ ಆಫ್ರಿಕನ್ಸ್ಗೆ ಏನು ಫೆಮಿಲಿಯರ್ ಇಲ್ಲ ಅಹಮದಾಬಾದ್ ಸ್ಟೇಡಿಯಂ ಅಂತ ಅಲ್ಲ, ಅವ್ರಿಗೂ ಕೂಡ ಫೆಮಿಲಿಯರ್ ಆಗಿದೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಆದಂಥ ಸೀರೀಸಲ್ಲಿ ಡಿಸೆಂಬರ್ 19ನೇ ತಾರೀಕು ಆಡಿರ್ತಾರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 5ನೇ T20 ಮ್ಯಾಚ್ನ. ಅದರಲ್ಲಿ ಇಂಡಿಯಾ ಗೆದ್ದಿರ್ತಾರೆ 230. ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಇಂಡಿಯಾ 231 ಹೊಡಿತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ಸೌತ್ ಆಫ್ರಿಕಾ 201 ರನ್ ಹೊಡಿತಾರೆ. 30 ರನ್ನ ಮಾರ್ಜಿನಿಂದ ಇಂಡಿಯಾ ಇಲ್ಲಿ ಗೆದ್ದಿದೆ. ಒಟ್ಟಲ್ಲಿ ಎರಡೂ ಟೀಮು ಕೂಡ 200ನ ಈ ಒಂದು ವೆನ್ಯೂಲಿ ಕ್ಲಾಕ್ ಮಾಡಿದ್ದಾರೆ. ಅವಾಗಿರೋಂಥ ಟೀಮು ಇಂಡಿಯನ್ ಟೀಮು ಆಲ್ಮೋಸ್ಟ್ ಸೇಮೇನೆ, ಸಿಮಿಲರ್ ಆಗಿರುವಂಥ ಇಂಡಿಯನ್ ಟೀಮು. ಬಟ್ ಇವರಲ್ಲಿ ಸ್ವಲ್ಪ ಚೇಂಜಸ್ ಅಂತೂ ಆಗಿದೆ. ಕೇಶವ್ ಮಹಾರಾಜ್ ಇರಲಿಲ್ಲ, ರಬಾಡ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಇವಾಗ ಮತ್ತೆ ಸ್ಕ್ವಾಡಿಗೆ ರಿಟರ್ನ್ ಆಗಿರೋದ್ರಿಂದ ಸೊ ಸ್ವಲ್ಪ ಮಟ್ಟಿಗೆ ಫೈಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ಸೇಮ್ ಸ್ಟೇಡಿಯಂ ಆಗಿರೋದ್ರಿಂದ ಅವತ್ತಿನ ಸ್ಟ್ಯಾಟ್ಸ್ನ ತೆಗೆದು ನೋಡ್ತಂದ್ರೆ ಕತೆ ಈ ಥರ ಇದೆ. ಸಂಜು ಸ್ಯಾಮ್ಸನ್ ಓಪನಿಂಗ್ ಬಂದ್ಬಿಟ್ಟು 37 ರನ್ ಹೊಡೆದಿರ್ತಾರೆ. 22 ಬಾಲಲ್ಲಿ 168 ಸ್ಟ್ರೈಕ್ ರೇಟಲ್ಲಿ ಆಡಿರ್ತಾರೆ. ಸೊ ಓಕೆ, ಬೆಟರಾಗಿ ಆಡಿದ್ದಾರೆ ಅವತ್ತು. 50 ಬಂದಿಲ್ಲ, ಒಟ್ನಲ್ಲಿ ಬೆಟರಾಗಿ ಆಡಿದ್ದಾರೆ. ಅಭಿಷೇಕ್ ಶರ್ಮಾ 34 ರನ್ ಹೊಡೆದಿರ್ತಾರೆ 21 ಬಾಲಲ್ಲಿ. ಅವರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಟು ಸಂಜು ಸ್ಯಾಮ್ಸನಲ್ಲೇ ಥರನೇ ಆಡಿರ್ತಾರೆ. ಆ್ಯಂಡ್ ತಿಲಕ್ ವರ್ಮಾ ಅವತ್ತು ಆಡಿರ್ತಾರೆ 74 ರನ್ನ. ತಿಲಕ್ ವರ್ಮಾ 42 ಬಾಲಲ್ಲಿ ಹೊಡೆದಿರ್ತಾರೆ. ಹಾರ್ದಿಕ್ ಪಾಂಡ್ಯ 63 ರನ್ ಹೊಡೆದಿರ್ತಾರೆ. 25 ಬಾಲ್, ಜಸ್ಟ್ ಫ್ರಮ್ 25 ಬಾಲ್ಸಲ್ಲಿ 65 ರನ್. ಯಾಕಂದರೆ ಸಿಕ್ಕಾಪಟ್ಟೆ ಫೆಮಿಲಿಯರು ಹಾರ್ದಿಕ್ ಪಾಂಡ್ಯಗೆ ಈ ಒಂದು ಗ್ರೌಂಡು. ಯಾಕಂದರೆ GTಗೆ ಸಿಕ್ಕಾಪಟ್ಟೆ ಆಡ್ಬಿಟ್ಟಿದ್ರು, ಟ್ರೋಫಿ ಕೂಡ ಗೆಲ್ಸ್ಬಿಟ್ಟಿದ್ರು ಈ ಒಂದು ವೆನ್ಯೂಲಿ. ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ವೆನ್ಯೂ ಅಂತ ಬಂದಾಗ. ತಿಲಕ್ ವರ್ಮನ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಸಂಜು ಸ್ಯಾಮ್ಸನ್ ಅವ್ರನ್ನ ಕರ್ಕೊಂಬರ್ತಾರೆ ಅಂತ ಸ್ವಲ್ಪ ರೂಮರ್ಸ್ಗಳು ಅದು ಇದೆಲ್ಲ ಹರಿದಾಡ್ತಾ ಇದೆ. ಏನಕ್ಕೂ ಕರ್ಕೊಂಬರ್ತಾರೆ, ಸ್ಟಾರ್ಟ್ ಸಖತ್ತಾಗೈತಲ್ಲ ತಿಲಕ್ ವರ್ಮಾದು ಇಲ್ಲಿ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಸೌತ್ ಆಫ್ರಿಕಾ ಅಗೇನ್ಸ್ಟು. ಏನಕ್ಕೆ ಕರ್ಕೊಂಬರ್ಬೇಕು ಸಂಜು ಸ್ಯಾಮ್ಸನ್ ಇಲ್ಲಿ ತಿಲಕ್ ವರ್ಮಾ ಜಾಗದಲ್ಲಿ ನಂಬರ್ 3 ಇಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಖಂಡಿತ ಈ ಒಂದು ಚೇಂಜು, ಈ ರೂಮರ್ಸ್ಗಳೆಲ್ಲ ಏನೋ ಹರಿದಾಡ್ತಿದೆ, ಖಂಡಿತ ಈ ಚೇಂಜು ಆಗೋದಿಲ್ಲ. ನಿನ್ನೆ ಏನು ನಾನು ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಿದೆ. ಸೌತ್ ಆಫ್ರಿಕಾದು ಬಹುತೇಕವಾಗಿ ಅದೇ ಪ್ಲೇಯಿಂಗ್ 11 ಇರುತ್ತೆ, ಇಂಡಿಯಾದು ಕೂಡ ಬಹುತೇಕವಾಗಿ ಅದೇ ಪ್ಲೇಯಿಂಗ್ 11 ಇರುತ್ತೆ. ಸಂಜು ಸ್ಯಾಮ್ಸನ್ ಬರುವಂಥದ್ದು ಇಲ್ಲಿ ಸ್ಕ್ವಾಡಿಗೆ ಕಾಣಿಸ್ತಾ ಇಲ್ಲ ನನಗೆ. ಸೂರ್ಯ ಅವತ್ತು ಚೆನ್ನಾಗಿ ಆಡೋಕ್ಕಾಗಿಲ್ಲ. ಶಿವಮ್ ದುಬೆ ಅವತ್ತು 3 ಬಾಲಿಗೆ 10 ರನ್ ಹೊಡೆದಿದ್ರೆ 6 ಎಲ್ಲ ಇಟ್ಬಿಟ್ಟು ಸಿಕ್ಕಂಥ ಆಪರ್ಚುನಿಟಿ ಗ್ರಾಪ್ ಮಾಡ್ಕೊತಾರೆ ಶಿವಮ್ ದುಬೆ. ಆ್ಯಂಡ್ ಲುಂಗಿ ಇಂಗಿಡಿಗೆ ಯಾವುದೇ ವಿಕೆಟ್ಸ್ ಬಿದ್ದಿಲ್ಲ. ಮಾರ್ಕೋ ಆ್ಯನ್ಸನ್ಗೂ ಯಾವುದೇ ವಿಕೆಟ್ಸ್ ಬಿದ್ದಿಲ್ಲ. ಅವತ್ತು ಕಾರ್ಬಿನ್ ಬಾಷ್ಗೆ 2 ವಿಕೆಟ್ ಬಿದ್ದಿದೆ. ಆ್ಯಂಡ್ ಇರೋವಂಥವ್ರಲ್ಲಿ ಇನ್ನು ಮಿಕ್ಕಂಥವ್ರು ಬೇರೆ ಯಾರು ಆಡಿದ್ರು, ಲಿಂಡೆ ಅವರು, ಫೆರಾರಿ ಅವರು, ಅವರೆಲ್ಲ ಆಡಿದ್ರು. ಅವರೆಲ್ಲ ಇಲ್ಲದೆ ಇರೋದ್ರಿಂದ ಇಲ್ಲಿ ಕೇಶವ್ ಮಹಾರಾಜ್ ಆಗಿರಲಿ, ರಬಾಡ ಆಗಿರಲಿ ಆಡದೇ ಇರೋದ್ರಿಂದ ಈ ಮ್ಯಾಚಲ್ಲಿ ನಾವು ಅಷ್ಟೇನಾಗಿ ಇದನ್ನ ಕಂಪ್ಯಾರಿಸನ್ ಆಗಿ ತೊಗೊಳೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಲುಂಗಿ ಇಂಗಿಡಿ, ಮಾರ್ಕೋ ಆ್ಯನ್ಸನ್ಗೆ ಯಾವುದೇ ವಿಕೆಟ್ ಬಿದ್ದಿಲ್ಲ. ಮಾರ್ಕೋ ಆ್ಯನ್ಸನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದ್ರು. 50 ರನ್ ಅವತ್ತು ಚಚ್ಚಿಸ್ಕೊಂಡಿದ್ರು ಇಂಡಿಯನ್ ಬ್ಯಾಟರ್ಸ್ ಕೈಲಿ. ಇನ್ನು ಅವರ ಬ್ಯಾಟಿಂಗ್ ಅಂತ ಬಂದಾಗ ಕ್ವಿಂಟನ್ ಡಿಕಾಕ್ ಸೈಕಾಗಿ ಆಡಿದ್ರು ಅವತ್ತು. 65 ರನ್ನ ಕ್ವಿಂಟನ್ ಡಿಕಾಕ್ ಜಸ್ಟ್ 35 ಬಾಲಲ್ಲಿ ಹೊಡೆದಿರ್ತಾರೆ. ಅವರ ಲೀಡ್ ಮಾಡಿದ್ದು ಇನ್ಫ್ಯಾಕ್ಟ್ ಈ ಒಂದು ಚೇಸ್ನ. ಡೆವಾಲ್ಡ್ ಬ್ರೇವಿಸ್ ಕೂಡ ಒಂದು 31 ರನ್ನು ಕ್ವಿಕ್ ಸಕ್ಸೆಷನಲ್ಲಿ ಹೊಡೆದ್ರು, ಅವರು ಕೂಡ ಔಟ್ ಆದರು. ಡೇವಿಡ್ ಮಿಲ್ಲರ್ ಕೂಡ ಚೆನ್ನಾಗಿ ಆಡಿದರೆ ಒಂದು 20 ರನ್ ಹೊಡೆದಿದ್ದಾರೆ ಕ್ವಿಕ್ಕಾಗೆ. ಸೊ ಅದು ಬಿಡ್ತು ಅಂದರೆ ಇನ್ನು ಯಾರು ಕೂಡ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಟಾಪ್ ಆಫ್ ದ ಆರ್ಡ್ರಲ್ಲಿ ಅದೇ ಅವಾಗಿದ್ದಂಥ ಟೀಮೇ ಬೇರೆ, ಇವಾಗಿರೋಂಥ ಟೀಮೇ. ಇವಾಗೆಲ್ಲ ರಿಕಲ್ಟನ್ ಇದ್ದಾರೆ, ಹಡನ್ ಮಾರ್ಕ್ರಮ್ ಮೇಲ್ಗಡೆ ಬರ್ತಾ ಇದ್ದಾರೆ. ಅವಾಗ ಹಡನ್ ಮಾರ್ಕ್ರಮ್ ಫೈಲ್ ಬಂದಿದ್ರು ಆ ಮ್ಯಾಚಲ್ಲಿ. ಸೊ ವೇರಿಯೇಷನ್ ಅಂತೂ ಖಂಡಿತ ಇದೆ. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಸೌತ್ ಆಫ್ರಿಕನ್ ಟೀಮ್ ಮೇಲೆ. ಏನಕ್ಕೆ ಅಂತಂದರೆ ಎಲ್ಲನೂ ಗೆದ್ಕೊಂಡ್ಬಂದಿದ್ದಾರೆ.
ಆ್ಯಂಡ್ ಅವರ ಟಾಪು ಹೆವಿಯಾಗಿನೇ ಕಾಣಿಸಿದೆ. ಆಡನ್ ಮಾರ್ಕ್ರಮ್ಮು, ಕ್ವಿಂಟನ್ ಡಿಕಾಕು, ಜೊತೆಗೆ ರ್ಯಾನ್ ರಿಕಲ್ಟನ್, ಜೊತೆಗೆ ಡೆವಾಲ್ಡ್ ಬ್ರೇವಿಸು, ಅದಾದ ಮೇಲೆ ಬರುವಂಥ ಮಿಲ್ಲರ್ ಆಗಿರ್ಬೋದು, ಮಾರ್ಕೋ ಯಾನ್ಸನ್ ಆಗಿರ್ಬೋದು, ಸ್ಟಪ್ಸ್ ಆಗಿರ್ಬೋದು, ಎಲ್ಲ ಸೈಕ್ ಚಿಂದಿ ಉಡಾಯಿಸುವಂಥ ಬ್ಯಾಟರ್ಸ್ಗಳಿದ್ದಾರೆ. ಅಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಸ್ಟಪ್ಸು ಇವರು ಎಲ್ಲ ಆಡಿರಲಿಲ್ಲ. ಸೊ ಒಂಥರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಇಂಡಿಯನ್ ಟೀಮ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಅವಾಗ ಆಡಿದಂಥ ಇಂಡಿಯನ್ ಟೀಮು ಇವಾಗ ಆಡ್ತಾ ಇರೋಂಥ ಇಂಡಿಯನ್ ಟೀಮು. ಬಟ್ ಸೌತ್ ಆಫ್ರಿಕನ್ ಟೀಮ್ ಅಂತ ಬಂದಾಗ ಸಿಕ್ಕಾಪಟ್ಟೆ ವೇರಿಯೇಷನ್ ಅನ್ನೋದು ಇದೆ. ಸೊ ಆ ಸೌತ್ ಆಫ್ರಿಕನ್ ಟೀಮೇ ಬೇರೆ, ಈ ಸೌತ್ ಆಫ್ರಿಕನ್ ಟೀಮ್ ಬೇರೆ ಅನ್ನೋ ಥರನೇ ಇದೆ. ಸೊ ಆದ್ದರಿಂದ ಒಂಥರ ನಾವು ಫುಲ್ಲು ಇದೇ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಆದರೂ ಆಗ್ಬೋದು ಅಂತ ಅನ್ಕೊಬೋದು. ಒಟ್ಟಲ್ಲಿ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸಹ ಇಂಡಿಯಾ ಗೆಲ್ಲಬೇಕು ಅಂತಲೇ ಒಂದು ಯೂಜ್ ಸ್ಕೋರ್ನ ಕಲೆ ಹಾಕಬೇಕು. ಇಲ್ಲಿ 230, 240 ಆ್ಯಂಡ್ ಅಬೋ ಇರಬೇಕು ಗುರು, ಆನ್ ಪಾಯಿಂಟ್ ಇರಬೇಕು. ಇಲ್ಲ ಅಂತಂದರೆ ಡಿಫೆಂಡ್ ಮಾಡ್ಕೊಳೋದು ಅಹಮದಾಬಾದ್ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ನೋಡಿದ್ರ ಲಾಸ್ಟ್ ಮ್ಯಾಚನೇ ಡಿಫೆಂಡ್ ಮಾಡ್ಕೊಳೋದು ಕಷ್ಟನಾ ಇಲ್ವಾ ಅಂತ ನೆದರ್ಲ್ಯಾಂಡ್ ಅವರು ಸ್ವಲ್ಪ ಮಟ್ಟಿಗೆ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಸ್ವಲ್ಪ ಹಂಗೆ ಹಿಂಗೆ ಆಗಿತ್ತು ಅಂತಂದ್ರೂ ಕೂಡ ಪವರ್ ಪ್ಲೇ ಸಖತ್ತಾಗಿ ಆಗಿತ್ತು ಅಂದರೆ ನೆದರ್ಲ್ಯಾಂಡ್ಸ್ ಚೇಂಜ್ ಡೌನ್ ಮಾಡಿಬಿಡ್ತಿದ್ರು. 200 ಅಲ್ಲ ಗುರು, 240 ಬೇಕು. ಇಲ್ಲಿ ಮಿನಿಮಮ್ 240, 230 ಮೇಲೆ ಇರಲೇಬೇಕು. ಯಾಕಂದರೆ 230 ಹೊಡೆದಿದ್ದಾರೆ ಆಲ್ರೆಡಿ ಇಂಡಿಯಾ ಸೌತ್ ಆಫ್ರಿಕಾ ಅಗೇನ್ಸ್ಟು ರೀಸೆಂಟಾಗಿಯೇ ಹೊಡೆದಿದ್ದಾರೆ. ಬೇಕು ಸ್ಕೋರು, ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು ಅದು ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ 180 ಆ್ಯಂಡ್ ಎಬೋ ಇದೆ. 180 ಎಲ್ಲ ಹೊಡಿತು ಅಂದರೆ ಆರಾಮಾಗಿ ಚೇಸ್ ಮಾಡಿಬಿಡ್ತಾರೆ. ಇನ್ ಕೇಸ್ ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಿರೋದು, ಟಾಸ್ ಗೆಲ್ತು ಅಂದರೆ ಒಬ್ಬಿಯಸ್ಲಿ ಇಲ್ಲಿ ಬೌಲಿಂಗ್ ಅಂತ ಕಣ್ಣು ಮುಚ್ಕೊಂಡು ಇಬ್ಬರೂ ಸಹ ಹೇಳ್ಬಿಡ್ತಾರೆ. ಬೌಲಿಂಗ್ ಅಂತ ಜಪ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಸೊ ಬೇರೆ ಏನು ಇಲ್ಲ, ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಟಾಸ್ ಗೆಲ್ತು ಅಂದರೆ ಬೌಲಿಂಗೇನೆ ಮಾಡೋದು. ಯಾಕೆಂದರೆ ಚೇಸ್ ಮಾಡೋದಕ್ಕೆ ಇಲ್ಲಿ ಸಲೀಸಾಗಿರುತ್ತೆ ಅಂತ. ಅವತ್ತು ಬುಮ್ರಾಗೆ 2 ವಿಕೆಟ್ ಬಿದ್ದಿರುತ್ತೆ, ಹರ್ಷದೀಪ್ ಸಿಂಗ್ ಒಂದು, ಪಾಂಡ್ಯಾಗ 1 ವಿಕೆಟು, ಜೊತೆಗೆ 4 ವಿಕೆಟ್ ತೆಗೆದಿರ್ತಾರೆ. ಇಲ್ಲಿ ವರುಣ್ ಚಕ್ರವರ್ತಿ ಅವರು ಲಾಸ್ಟ್ ಮ್ಯಾಚ್ ಡಾಮಿನೇಟ್ ಮಾಡಿದ್ದಾರೆ ಅಹಮದಾಬಾದಲ್ಲಿ. ಆ್ಯಂಡ್ ಸೌತ್ ಆಫ್ರಿಕಾ ಅಗೇನ್ಸ್ಟು ಆ ಮ್ಯಾಚು ಕೂಡ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಸರಿಯಾಗಿ ಚಚ್ಚಿಸ್ಕೊಂಡ್ಬಿಟ್ಟಿದ್ದಾರೆ. ಬೇರೆಯವರೆಲ್ಲ ಎಕನಾಮಿಕಲ್ ಆಗಿ ಆಗ್ತಾ ಇರುವಂಥ ಟೈಮಲ್ಲಿ ಇವರು 50 ಆ್ಯಂಡ್ ಅಬೋ. ಸೌತ್ ಆಫ್ರಿಕಾ ಅಗೇನ್ಸ್ಟು ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಹೊಡೆಸ್ಕೊಂತಾರೆ. ಅವ್ರಿಗೆ ಆಗಿರುವಂಥದ್ದು ಒಂದು 4-5 ಓವರ್ ವರ್ಷ ಆಗಿರ್ಬೋದು. ಎಲ್ಲ ಆಲ್ಮೋಸ್ಟ್ ಬಂದಿರೋದೆಲ್ಲ ಸೌತ್ ಆಫ್ರಿಕಾ ಅಗೇನ್ಸ್ಟೇ. ವರುಣ್ ಚಕ್ರವರ್ತಿ ಅವರು ಸೌತ್ ಆಫ್ರಿಕಾ ಅಗೇನ್ಸ್ಟು ಅಷ್ಟು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡೋದನ್ನ ನಾವು ನೋಡಿಲ್ಲ ಬೇರೆಯವ್ರ ಮೇಲೆ ಕಂಪೇರ್ ಮಾಡ್ತು ಅಂತಂದಾಗ. ಸೊ ಇವತ್ತು ನೋಡೋಣ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರ ಅಥವಾ ಇವತ್ತು ಹೊಡೆಸ್ಕೊಂತಾರ ಅಂತ. 4 ವಿಕೆಟ್ ಬಿದ್ದರೂ ಕೂಡ 50 ನೋಡ್ಸ್ಕೊಂತಾರೆ ಅಂತಂದರೆ ಅದು ಒಂಥರ ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಏನು ಗುರು ಇಷ್ಟೊಂದೆಲ್ಲ ಓಡಿಸ್ಕೊಂಡವ್ರು 4 ವಿಕೆಟ್ ಎತ್ಬಿಟ್ಟವ್ರಲ್ಲ, ಏನಿದು ಕತೆ ಅಂತ ಅರ್ಥನೇ ಆಗ್ತಿಲ್ವಲ್ಲ ಇದು ಕೇಸು ಅಂತ ಅನಿಸುತ್ತೆ. ಸೊ ಹೋಪ್ಫುಲಿ ಇವತ್ತು ಎಕನಾಮಿಕಲ್ ಸ್ಪೆಲ್ನ ಮಾಡ್ತಾರೆ ಅಂತಾರೆ. ವರುಣ್ ಚಕ್ರವರ್ತಿ ಬರ್ತಾವ್ರೆ ಅಂತ ಅಂದರೆ ವಿಕೆಟ್ಸ್ ಬರುತ್ತೆ ಅಂತ, ರಂಜಿ ಸ್ಟಂಪ್ಸ್ ಲೈನಲ್ಲಿ ಹಾಕ್ತಾರೆ ಅಂತ, ಬೋಲ್ಡ್ನ ಎಗರಿಸ್ತಾರೆ ಅಂತ. ಯಾಕಂದರೆ ಮೆಜಾರಿಟಿ ಆಫ್ ದ ಡಿಸ್ಮಿಸಸ್ ವರುಣ್ ಚಕ್ರವರ್ತಿ ನೋಡ್ತು ಅಂತಂದರೆ ಎಲ್ಲ ಮೆಜಾರಿಟಿ ಬಂದ್ಬಿಟ್ಟು ಬೋಲ್ಡನೇ ಆಗಿರುತ್ತೆ. ಟೆಲಿಂಗ್ ಅಂತ ಹಾರ್ಕೊಂಡು ಹೋಗಿರೋದೇ ಆಗಿರುತ್ತೆ. ನೋಡೋಣ, ಇವತ್ತು ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ ವರುಣ್ ಚಕ್ರವರ್ತಿ ಅವ್ರ ಮೇಲೆ. ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಸೈಕ್ ಸ್ಪೆಲ್ ಆಗ್ತು ಅಂದರೆ ಇವತ್ತು 100% ಇಂಡಿಯಾ ಗೆಲ್ಲುತ್ತೆ. ಇನ್ ಕೇಸ್ ವರುಣ್ ಚಕ್ರವರ್ತಿ ಏನಾದ್ರು ವಿಕೆಟ್ಸ್ನ ಜಾಸ್ತಿ ತೆಗಿದಂಗೆ ಹೊಡ್ಸ್ಕೊಂಡ್ಬಿಡ್ತಾರೆ ಅಂತಂದರೆ ಅವಾಗ ಇಂಡಿಯಾಗೆ ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅವಾಗ ಮೈನ್ ಇಂಡಿಯನ್ ಟೀಮೇ ಗುರು ಆಡಿದ್ದು. ಮೈನ್ ಇವಾಗ ಕೋರ್ ಇಂಡಿಯನ್ ಟೀಮ್ ಏನಿದೆ ಅದೇ ಆ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಆಡಿತ್ತು. ಸೊ ಸೌತ್ ಆಫ್ರಿಕಾ ಮೇಲೆ ಸ್ವಲ್ಪ ಅಂದರೆ ಫೇವ್ರೇಟ್ಸ್ ಅಂತ ಹೇಳ್ತಾ ಇಲ್ಲ, ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಫೈಟ್ ಕೊಡ್ಬೋದು ಅಂತ ಅನ್ನಿಸಿದೆ ಈ ಒಂದು ಮ್ಯಾಚು. ಆ ಮ್ಯಾಚಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ 3-1 ಆಗಿತ್ತು ಅಲ್ಲಿ ಸೀರೀಸು. 1 ಮ್ಯಾಚ್ನ ಮಾತ್ರ ಗೆದ್ದಿದ್ರು. 1 ಮ್ಯಾಚು 5 ಮ್ಯಾಚ್ ಸೀರೀಸಲ್ಲಿ 1 ಮ್ಯಾಚ್ ಮಳೆ ಬಂದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು. ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಇರೋದು ಮೋಸ್ಟ್ ಫೇವ್ರೇಟ್ಸ್ ಯಾರು ಅಂತಂದರೆ ಅದು ಇಂಡಿಯನ್ಸು. ಯಾಕೆ ಅಂತಂದರೆ ಅಹಮದಾಬಾದ್ ವೆನ್ಯೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲರಿಗೂ ಕೂಡ ಇಲ್ಲಿ ಆಡಿರೋವಂಥದ್ದು. ಅಂದರೆ ಸೌತ್ ಆಫ್ರಿಕನ್ಸ್ಗೆ ಕಂಪೇರ್ ಮಾಡ್ತಂದರೆ ಇವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಆದ್ದರಿಂದ ಫೇವ್ರೇಟ್ಸ್ ಆಗಿರೋದು ಇಂಡಿಯಾನೇ. ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಅಂತ ಬಂದಾಗ, ವರ್ಲ್ಡ್ ಕಪ್ಸ್ ಅಂತ ಬಂದಾಗ 6 ಮ್ಯಾಚ್ ಆಗಿದೆ. 6 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿರೋದು ನಮ್ಮ ಟೀಮ್ ಇಂಡಿಯಾ, 2 ಮ್ಯಾಚ್ನ ಗೆದ್ದಿದೆ ಸೌತ್ ಆಫ್ರಿಕಾ. ಹೆಡ್ ಟು ಹೆಡ್ ಎಲ್ಲ ಮ್ಯಾಟ್ರಿಗೆ ಬರೋದಿಲ್ಲ. 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ಹೋಗಬೇಕಾಗತ್ತೆ. ಸೂಪರ್ ಏಟ್ಸಲ್ಲಿ 1 ಮ್ಯಾಚ್ನ ಸೋತ್ರೂ ಕೂಡ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಸಿಚುವೇಷನ್ಗೆ ಹೋಗ್ಬಿಡ್ತೀವಿ. ಇನ್ ಕೇಸ್ ಏನೋ ನೋಡಿ ಸೌತ್ ಆಫ್ರಿಕಾ ಹೇಗೆ ಸೋತ್ವಿ ಅಂತ ಇನ್ ಕೇಸ್ ಹೇಳ್ತಾ ಇರೋದು ನಾನು, ಸೋತೋಗ್ಬಿಟ್ವಿ ಅಂತಲ್ಲ. ಇನ್ ಕೇಸ್ ಸೋತ್ವಿ ಅಂದರೆ ಅಥವಾ ಅವರೇ ಸೋತರು ಅಂತ ಅನ್ಕೊಳ್ಳಿ ನಮ್ಮ ಮೇಲೆ, ಅವ್ರಿಗೂ ಕೂಡ ಬುಡೋಕ್ ಬಂದಂಗೆ ಆಗ್ಬಿಡುತ್ತೆ. ನೋಡಿ ಜಿಂಬಾಬ್ವೆ ಆಡ್ತಿರುವಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ನೋಡ್ತು ಅಂತಂದರೆ, ವೆಸ್ಟ್ ಇಂಡೀಸ್ ಆಡ್ತಿರುವಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ನೋಡ್ತು ಅಂತಂದರೆ ಯಾವ ಟೀಮ್ಗೆ ಯಾವಾಗ ಬೇಕಾದ್ರೂ ಹೊಡಿಬೋದು ಅಂತಲೇ ಅನ್ನಿಸ್ತಾ ಇದೆ. ಇಲ್ಲಿ ಜಿಂಬಾಬ್ವೆನ ಇಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೆ ಜಿಂಬಾಬ್ವೆ ಒಂಥರ 100 ಆಕ್ಸು ಬಿಡೋ ಅದೊಂದು ಆಯಿತು ಅಂತ ಅನ್ಕೊಳಂಗೆ ಇಲ್ಲವೇ ಇಲ್ಲ. ಇಲ್ಲಿ 3ಕ್ಕೆ 3 ಮ್ಯಾಚು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿ ತಗೋಬೇಕಾಗುತ್ತೆ. ಯಾರು ತೊಗೊಳಲ್ಲ ಗುರು. ಜಿಂಬಾಬ್ವೆನ ಯಾರು ತೊಗೊಂತಾರೆ, ಅಂಡರ್ ಎಸ್ಟಿಮೇಟ್ ಯಾರು ಮಾಡ್ತಾರೆ? ಶ್ರೀಲಂಕಾ, ಕ್ವಾಲಿಟಿ ಶ್ರೀಲಂಕನ್ ಟೀಮ್ಗೆ ಶ್ರೀಲಂಕಾದಲ್ಲಿ ಹೊಡೆದಿದ್ದಾರೆ, ಕ್ಯಾಪಿಟಲ್ ಸಿಟಿಲಿ ಹೊಡೆದಿದ್ದಾರೆ. ಆಸ್ಟ್ರೇಲಿಯನ್ ಟೀಮಿಗೆ ಅಲ್ಲೂ ಹೊಡೆದಿದ್ದಾರೆ, ಶ್ರೀಲಂಕಾದಲ್ಲಿ ಹೊಡೆದಿದ್ದಾರೆ ಹೋಗ್ಬಿಟ್ಟು. ಒಂಥರ ನೋಡಿ ಅಲ್ಲಿ ಅವರು ಓಮಲ್ಲಿ ಆಡ್ತಾ ಇದ್ದಾರೆ ಹತ್ರ ಫೀಲ್ ಬಂದ್ಬಿಟ್ಟೈತೆ ಅವ್ರಿಗೆ ಅಲ್ಲಿ. ನೋಡೋಣ ಅದೇನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಗೆಲ್ಲೋದಕ್ಕೆ ಮೋಸ್ಟ್ ಫೇವ್ರೇಟ್ಸ್ ಇರೋದು ಇಂಡಿಯನ್ ಟೀಮು. ಇವತ್ತಿನ ಮ್ಯಾಚ್ ಇಂಡಿಯಾ ಏನಾದ್ರು ಸೋಲ್ತು ಅಂತಂದರೆ ಅದು ಸೌತ್ ಆಫ್ರಿಕಾದವರ ಒಂಥರ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಅಂತ ಹೇಳಬೇಕು ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಸೊ ಅವರು ಕೂಡ ಗೆಲ್ಲೋದಕ್ಕೆ ಬಂದಿರೋ, ಅವ್ರನ್ನ ಸೋಲೋದಕ್ಕೆ ಬಂದಿಲ್ಲ. ಸೊ ಹೋಪ್ ಮಾಡೋಣ ಇಂಡಿಯಾ ಇವತ್ತು ಗೆಲ್ಲುತ್ತೆ ಅಂತ. ಒಟ್ನಲ್ಲಿ ಟಫ್ ಫೈಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇವತ್ತು. ಏನು ಗುರು ಎಲ್ಲ ಮ್ಯಾಚ್ಗೂ ಇದೆ ಹೇಳ್ತೀಯ, ಅಲ್ಲಿ
ಪಾಕಿಸ್ತಾನ ಅಗೇನ್ಸ್ಟು ಇದೆ ಹೇಳ್ದಲ್ಲಿ ಬದನೆಕಾಯಿ ಟಫ್ ಫೈಡು ಏನಲ್ಲಿ ಎಲ್ಲ ಒನ್ ಸೈಡ್ ಆಗೋಗ್ಬಿಡ್ತಲ್ಲ ಮ್ಯಾಚು. ನೆದರ್ಲ್ಯಾಂಡ್ ಅವರು ಚೆನ್ನಾಗಿ ಆಡಿದ್ರು ಅಲ್ಲಿ. ನೆದರ್ಲ್ಯಾಂಡ್ ಮೇಲೆ ಹೇಳಿರಲ್ಲ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ನೋಡ್ತಾರೆ ನೆದರ್ಲ್ಯಾಂಡ್ಸೇ ಒನ್ ಸೈಡರ್ ಆಗಿಲ್ಲ. ಅದೇ ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬೋದು. ಸೊ ಎಕ್ಸ್ಪೆಕ್ಟೇಷನ್ ಇದೆ ಗುರು ಇವತ್ತು ಫೈಟ್ ಇರುತ್ತೆ ಅಂತ. ಹೋಪ್ಫುಲಿ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಅನಿಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.